ಫೈನಲ್ ಆಗಿ 90% ನಮ್ಮ ಆಫೀಸು ಈ ಥರ ಕಾಣ್ತಾ ಇದೆ, ಈ ಥರ ರೆಡಿಯಾಗಿದೆ. ನಾವು ಈಗ ಮಕ್ಕಳು ಕೊಟ್ಟಿರೋ ಅಡ್ವಾನ್ಸ್ ಪೇಮೆಂಟಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಈ ಥರ ಕಾರ್ಪೆಂಟ್ ವರ್ಕ್ ಮಾಡಿದ್ದೀವಿ. ಫೈನಾನ್ಷಿಯಲಿ ಪೇಮೆಂಟ್ ಇಲ್ಲದೇ ಇರೋದ್ರಿಂದ ಸೊ ದಯವಿಟ್ಟು ನೀವು ಯಾರು ಲೋನ್ ಮಾಡಿ ಮಾಡೋಕ್ಕೆ ಹೋಗಬೇಡಿ. ನೀವು ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ನಿಮ್ಮ ಕೈಲಾದಷ್ಟು ಪೇಮೆಂಟ್ ಮಾಡಿ. ಇಲ್ಲ ಅಂತಂದರೆ ನೀವು ಅಡ್ವಾನ್ಸ್ ಕಸ್ಟಮರ್ಸ್ ಕೊಡೋವರೆಗೂ ಕಾಯಿರಿ. ಏನೂ ಅರ್ಜೆಂಟ್ ಇಲ್ಲ, 2 ದಿನ ಲೇಟ್ ಆಗ್ಬೋದು ಅಷ್ಟೇ. ದಯವಿಟ್ಟು ಗೊತ್ತಿಲ್ಲದೆ ಇರೋ ಬಿಸ್ನೆಸ್ಗೆ ನೀವು ಬಂಡವಾಳ ಹಾಕಲಿಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಒಂದು ಸಾರಿ ಆಲ್ರೆಡಿ ಕೈ ಸುಟ್ಕೊಂಡಿದ್ದೀವಿ. ಟ್ರಾಕ್ಟ್ರ್ ವಿಷಯದಲ್ಲಿ ಗಾಡಿದು ಟ್ರಾಕ್ಟ್ರಿಗೆ ಸಂಬಂಧಪಟ್ಟಂಗೆ ನನಗೆ ಯಾವುದೇ ಥರದ ಒಂದು ನಟ್ಟು ಗೊತ್ತಿಲ್ಲ, ಒಂದು ಬೋಟು ಗೊತ್ತಿಲ್ಲ, ರೂಟ್ರು ಗೊತ್ತಿಲ್ಲ. ಉಸ್ಗಿನಲ್ಲಿ ಪಾರ್ಟ್ನರ್ ಆಗಿದ್ವಿ. ಉಸುಗಲ್ಲೇ ಚೆನ್ನಾಗಿ ಇನ್ಕಮ್ ನಡೀತು. ಆದರೆ ಉಸುಗು 6 ಮಂತ್ ಆದ ತಕ್ಷಣ ನಮ್ಮದು ಬಂದಾಗಿಬಿಡ್ತು ನಮ್ಮ ಸೈಡು. ಆವಾಗ ಏನಾಯಿತು ಅಂದರೆ ನಮ್ಮ ಟ್ರಾಕ್ಟ್ರ್ ಖಾಲಿನೇ ಆಯಿತು. ಆ ಕಂತನ್ನು ಕಟ್ಟೋದು ನಮಗೆ ಮೈ ಮೇಲೆ ಬಂತು. ಸೊ ಹೀಗಾಗಿ ಫೈನಾನ್ಷಿಯಲಿ ಸಿಕ್ಕಾಪಟ್ಟೆ ಹೊಡೆತ ಬಿತ್ತು. ನೀವು ಈ ಕೆಲಸ ಮಾಡಬೇಡಿ ದಯವಿಟ್ಟು.